ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಹಾಸನ ಹುಡುಗಿ ಸಚಿನ್ ಪುಷ್ಪ. ಇದು ನನ್ನ ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ ತಾಯಿ ಆಶೀರ್ವಾದ ಕೃಪೆ ಸದಾ ನಮ್ಮ ಮೇಲೆ ಇರಲಿ ಅಂತ ಬೆಳಗ್ಗೆನೇ ಎದ್ದು ದೇವ್ರ ಪೂಜೆ ಮಾಡಿ ದೇವಸ್ಥಾನಕ್ಕೆ ಅಂತ ಹೊರಟು ಅಷ್ಟೊತ್ತಿಗೆ ಸ್ವಲ್ಪ ಮಳೆ ಬರ್ತಾಯಿತ್ತು. ಪರವಾಗಿಲ್ಲ, ಏನೂ ಆಗಲ್ಲ, ಹೋಗೋ ಅಷ್ಟೊತ್ತಿಗೆ ನಿಂತೋಗುತ್ತೆ ನಡಿ ಅಂತ ಸಚಿಮ್ಮ ಅಂದರು. ಸರಿ ಅಂತ ಸ್ಕೂಟಿ ಹತ್ತಿ ನಾನು, ಮಗಳು, ಸಚಿಮ್ಮ 3 ಜನನೂ ಹೊರಟು ಅಷ್ಟೊತ್ತಿಗೆ ನಾವು ಹೋಗಬೇಕಾಗಿದ್ದಂಥ ಬಸ್ಸು ಕೂಡ ರೆಡಿಯಾಗಿತ್ತು. ಬಸ್ಸಿಗೆ ಹತ್ತು ಅಷ್ಟೊತ್ತಿಗೆ ಅಲ್ಲಿ ಮಾವಿನಕಾಯಿ ಮರಕ್ಕೆ ಬರ್ತಾರಲ್ಲ, ಅಲ್ಲಿ ಮಾವಿನಕಾಯಿ ತಗೊಂಡು ಉದ್ದಕ್ಕೂ ಟೈಮ್ ಪಾಸ್ ಆಗುತ್ತೆ ಅಂತ ತಿನ್ಕೊಂಡು ಹೊರಟು ಅಲ್ಲಿಂದ ಗೌಡಗೆರೆಗೆ ತಲುಪ್ತು. ಗೌಡಗೆರೆಯಲ್ಲಿ ದೊಡ್ಡ ಜಾತ್ರೆ ಇರೋದ್ರಿಂದ ಭೀಮನ ಅಮಾವಾಸ್ಯೆಗೆ ದೊಡ್ಡ ಜಾತ್ರೆ ಮಾಡ್ತಾರೆ. ಹಾಗಾಗಿ ತುಂಬ ಚೆಂದ ಡೆಕೋರೇಷನ್ ಮಾಡ್ತಿದ್ರು. ಹೋಗುವಾಗ ಶಿವಲಿಂಗಕ್ಕೂ ಮತ್ತು ತಾಯಿ ವಿಗ್ರಹಕ್ಕೂ ನಮಸ್ಕರಿಸಿ ಮುಂದೆ ಹೊರಟು ಹೋಗಿ ನೋಡ್ತೀವಿ. ಯಪ್ಪ ಏನು ರಶ್ಶು ಅಂತೀರ. ಅಂತೂ ಇಂತೂ ಚೆಂದಾಗಿ ದೇವ್ರ ದರ್ಶನವೂ ಸಹ ಆಯಿತು. ಹೊರಗಡೆ ಬಂದಮೇಲೆ ತಾಯಿ ಹತ್ರ ಹೋಗಿ ತಾಯಿದು ಆಶೀರ್ವಾದ ಪಡೆದು ಕೆಳಗಿಳಿಯುವಾಗ ಸಚಿಮ್ಮ ಕೂಡಮ್ಮ ಒಂದು ವಿಡಿಯೋ ಮಾಡ್ತೀನಿ ಅಂತ ಫೋನ್ ಇಸ್ಕೊಂಡ್ರು. ಅಲ್ಲಿಂದ ಸೀದಾ ಹೊರಟು. ಇದೇ ನಮ್ಮ ಬ್ಲಾಗ್ ಆಗಿರುತ್ತೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಓಕೆ, ಬಾಯ್.